ಉತ್ತರ ಕನ್ನಡದ ಶಿರೂರಿನ ಗುಡ್ಡ ಕುಸಿತ ಪ್ರಕರಣ ಬೆನ್ನಲ್ಲೇ ಈಗ ಉಡುಪಿ ಜಿಲ್ಲೆಯ ಶಿರೂರು ಪಕ್ಕದ ಬೈಂದೂರು ಸಮೀಪದಲ್ಲಿ ಈಗ ಗುಡ್ಡ ಕುಸಿತದ ಆತಂಕ ಶುರುವಾಗಿರುವಂತದ್ದು ನಾವೀಗ ಆ ಒಂದು ಸ್ಥಳದಲ್ಲಿದ್ದೇವೆ ಚಿತ್ರಣವನ್ನ ಗಮನಿಸಬಹುದು ಇದು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಸೋಮೇಶ್ವರ ಬೀಚ್ ಪಕ್ಕದಲ್ಲಿರುವಂತ ಗುಡ್ಡ ಈಗ ಕುಸಿತದ ಭೀತಿಯಿಂದ ಇಲ್ಲಿಯ ಜನರಲ್ಲಿ ಆತಂಕ ಶುರುವಾಗಿರುವಂತದ್ದು ಇದೇ ರೀತಿಯಾಗಿ ಅಂದ್ರೆ ಧಾರಾಕಾರವಾಗಿ ಮಳೆ ಸುರಿದ್ರೆ ಮತ್ತಷ್ಟು ಅಂದ್ರೆ ಈ ಒಂದು ಭಾಗದಲ್ಲಿ ಗುಡ್ಡ ಕುಸಿತು ಈ ಕೆಳಗಿರುವಂತ ಮನೆಗಳಿಗೂ ಕೂಡ ಹಾನಿಯಾಗುವ ಸಾಧ್ಯತೆ ಕೂಡ ಇರುವಂತದ್ದು ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಮೇಲೆ ಒಂದು ಖಾಸಗಿಯವರು ಒಂದು ಕಟ್ಟಡವನ್ನ ಕಟ್ಟಿರೋದ್ರಿಂದ ಈ ಒಂದು ಗುಡ್ಡ ಕುಸಿತ ಆಗಿದೆ ಅಂತ ಇಲ್ಲಿಯ ಸ್ಥಳೀಯರ ಮಾತಾಗಿರುವಂತದ್ದು ಸ್ಥಳೀಯರು ಕೂಡ ನಿನ್ನೆ ಅಧಿಕಾರಿಗಳಿಗೆ ಒಂದು ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು ಯಾಕಂದ್ರೆ ಈ ಒಂದು ಗುಡ್ಡದಲ್ಲಿ ಯಾಕೆ ಪರ್ಮಿಷನ್ ಅಂದ್ರೆ ಇದು ಮನೆಯ ಅಥವಾ ರೆಸಾರ್ಟ್ ಎಂಬುದು ಕೂಡ ಇಲ್ಲಿಯ ಸ್ಥಳೀಯರಿಗೂ ಕೂಡ ಸ್ಪಷ್ಟ ಇಲ್ಲ ಆದ್ರೆ ಈ ಒಂದು ಕಟ್ಟಡವನ್ನ ಕಟ್ಟಲಿಕ್ಕೆ ಯಾಕೆ ಅನುಮತಿಯನ್ನ ಕೊಟ್ಟಿದ್ದೀರಿ ಎಂಬ ಮಾತನ್ನು ಕೂಡ ಇಲ್ಲಿಯ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು ಅದೇ ಅಧಿಕಾರಿಗಳಿಗೂ ಕೂಡ ತರಾಟೆಗೆ ತೆಗೆದುಕೊಂಡಿರುವಂತದ್ದು ನಾವು ಚಿತ್ರಣವನ್ನ ಗಮನಿಸಬಹುದು ಅಲ್ಲಲ್ಲಿ ಗುಡ್ಡ ಕುಸಿಯುವಂತ ಚಿತ್ರಣ ಕೂಡ ನಮ್ಮ ಕ್ಯಾಮರಾಮನ್ ರಾಮ್ ಅವರು ತೋರಿಸ್ತಿದ್ದಾರೆ ಅಂದ್ರೆ ಗುಡ್ಡ ಕುಸಿತದ ಪರಿಣಾಮದಿಂದಾಗಿ ಅಲ್ಲೇ ಬೀಚ್ ಪಕ್ಕದಲ್ಲಿರುವಂತ ಮನೆಗಳಿಗೂ ಕೂಡ ಮನೆಯ ನಿವಾಸಿಗಳಿಗೂ ಕೂಡ ಆತಂಕ ಶುರುವಾಗಿರುವಂತದ್ದು ಯಾಕಂದ್ರೆ ನಿರಂತರವಾಗಿ ಮಳೆ ಸುರಿತಿದೆ ಎಲ್ಲ ಮಣ್ಣುಗಳು ಕೂಡ ಹದವಾಗಿ ಗುಡ್ಡ ಕುಸಿಯುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು ಯಾವುದೇ ಒಂದು ತಡೆಗೋಡೆ ಕೂಡ ಇಲ್ಲ ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಕೂಡ ರಸ್ತೆಯನ್ನ ಬಂದ್ ಮಾಡಲಾಗಿದೆ ಮತ್ತು ಕೆಳಗೆ ಅಂದ್ರೆ ಸೋಮೇಶ್ವರ ದೇವಸ್ಥಾನ ಏನಿದೆ ಅಲ್ಲಿಗೂ ಕೂಡ ಸಾಕಷ್ಟು ಪ್ರವಾಸಿಗರು ಬರ್ತಾರೆ ಆ ಒಂದು ಸಂದರ್ಭದಲ್ಲಿ ಏನಾದರೂ ಗುಡ್ಡ ಕುಸಿತ ಉಂಟಾದ್ರೆ ದೊಡ್ಡ ಮಟ್ಟದ ಅನಾಹುತ ಉಂಟಾಗುವ ಸಾಧ್ಯತೆ ಇರುವಂತದ್ದು ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಈಗ ಎಚ್ಚೆತ್ತುಕೊಂಡಿದ್ದು ರಸ್ತೆಯನ್ನ ಕ್ಲೋಸ್ ಮಾಡಿದ್ದಾರೆ ಅದೇ ಯಾವುದೇ ಅಂದ್ರೆ ಪರ್ಮಿಷನ್ ಆ ಒಂದು ಕಟ್ಟಡವನ್ನ ಕಟ್ಟುವ ಸಂದರ್ಭದಲ್ಲಿ ಪರ್ಮಿಷನ್ ಯಾಕೆ ಕೊಟ್ಟಿದ್ದಾರೆ ಎಂಬ ಆರೋಪವನ್ನು ಕೂಡ ಇಲ್ಲಿಯ ಸ್ಥಳೀಯರು ಮಾಡ್ತಿರುವಂತದ್ದು ಆ ನಿಟ್ಟಿನಲ್ಲಿ ಈಗ ಸದ್ಯ ಗುಡ್ಡ ಕುಸಿತದ ಆತಂಕ ಮತ್ತಷ್ಟು ತೀವ್ರ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಳೆದ 2 ದಿವಸದಿಂದಲೂ ಕೂಡ ಈ ರೀತಿಯಾಗಿ ಸ್ವಲ್ಪನೇ ಗುಡ್ಡವಾಗಿ ಕುಸಿತಾ ಇರುವಂತದ್ದು ಇನ್ನೇನು ಧಾರಾಕಾರವಾಗಿ ಮಳೆ ಸುರಿದ್ರೆ ಮತ್ತಷ್ಟು ಗುಡ್ಡ ಕುಸಿದು ಅಂದ್ರೆ ಮಣ್ಣು ಸಡಿಲಗೊಂಡು ಗುಡ್ಡ ಕುಸಿಯುವ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು ಇದು ಈಗ ಸೋಮೇಶ್ವರ ಬೀಚ್ ಪಕ್ಕದ ಚಿತ್ರಣ ಆಗಿರುವಂತದ್ದು ಇದೇ ರೀತಿಯಾಗಿ ಧಾರಾಕಾರವಾಗಿ ಮಳೆ ಏನಾದರೂ ಜಾಸ್ತಿಯಾಗಿ ಸುರಿದ್ರೆ ಗುಡ್ಡ ಕುಸಿದು ಪಕ್ಕದಲ್ಲಿರುವಂತಹ ಮನೆಗಳಿಗೂ ಕೂಡ ಗುಡ್ಡ ಕುಸಿದು ಸಾಕಷ್ಟು ಸಮಸ್ಯೆ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು ಆ ನಿಟ್ಟಿನಲ್ಲಿ ಆ ಪಕ್ಕದಲ್ಲಿರುವಂತಹ ಮನೆಯಲ್ಲಿರುವಂತಹ ನಿವಾಸಿಗಳನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಬೇಕಂತ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿರುವಂತದ್ದು ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್ TV9 ಉಡುಪಿ.